ಹಲೋ ಗಾಯ್ಸ್, ನಮಸ್ತೆ. ಇವತ್ತು ನಾನು ಯಾವ ರೀತಿ ಕ್ಯಾಲ್ಕುಲೇಷನ್ ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನಾನು ಯಾವ ರೀತಿ ಕ್ಯಾಲ್ಕುಲೇಷನ್ ಸ್ಪೀಡ್ನ ಇನ್ಕ್ರೀಸ್ ಮಾಡಿಕೊಂಡೆ ಅನ್ನೋದನ್ನ ಕೂಡ ನಿಮಗೆ ಹೇಳ್ತೀನಿ. ನೀವು ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನ ನೋಡಿರ್ತೀರಿ. ಮಾನಸಿಕ ಸಾಮರ್ಥ್ಯ ಕ್ವಶನ್ಗಳಲ್ಲಿ ನೋಡಿರ್ತೀರ. ಅದರಲ್ಲಿ ಕ್ಯಾಲ್ಕುಲೇಷನ್ ಪಾರ್ಟ್ ಅಂತ ಬರುತ್ತೆ. ಸೊ ಈ ಕ್ಯಾಲ್ಕುಲೇಷನ್ ಪಾರ್ಟ್ ಅಂತ ಬಂದಾಗ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ ಅದರಲ್ಲಿ, ಸರಿನಾ? ಅದಕ್ಕೋಸ್ಕರ ಈ ಟೈಮ್ನ ನಾವು ಸೇವ್ ಮಾಡೋದು ಯಾವ ರೀತಿ? ಸೇವ್ ಮಾಡಿದಾಗ ನಿಮಗೆ ಒಂದು ಕ್ವಶನಲ್ಲಿ 20 ಸೆಕೆಂಡ್ ನೀವು ಸೇವ್ ಮಾಡಿದ್ರೆ ನೆಕ್ಸ್ಟ್ ಮುಂದಿನ ಕ್ವಶನಲ್ಲಿ ನೀವು ಈ 20 ಸೆಕೆಂಡ್ನ ಸ್ವಲ್ಪ ಡಿಫಿಕಲ್ಟಿ ಇತ್ತು ಪ್ರಾಬ್ಲಮ್ ಅಂದಾಗ ಆ 20 ಸೆಕೆಂಡ್ನ ಮುಂದಿನ ಕ್ವಶನ್ಗೆ ಆ್ಯಡ್ ಮಾಡ್ಬೋದು. ಸೊ ಟೈಮ್ನ ಯಾವ ರೀತಿ ನಾವು ಸೇವ್ ಮಾಡೋದು ಅಂತ ಅಂದರೆ, ಕ್ಯಾಲ್ಕುಲೇಷನ್ ನಿಮಗೆ ಯಾವ ಥರ ಇರುತ್ತೆ, ನಿಮ್ಮ ಕ್ಯಾಲ್ಕುಲೇಷನ್ನು ಸ್ಪೀಡ್ ಇತ್ತು ಅಂದಾಗ ಟೈಮು ಸ್ವಲ್ಪ ನಿಮಗೆ ಈಸಿಯಾಗಿ ಸೇವ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕ್ಯಾಲ್ಕುಲೇಷನ್ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್, ಈಗ ಬ್ಯಾಂಕ್ ಎಕ್ಸಾಮ್ ಆಗಿರಲಿ, SSC, ರೈಲ್ವೆ, ಈವನ್ ಕಾಂಪಿಟೇಟಿವ್ ಸ್ಟೇಟ್ ಗೌರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ಕೂಡ ಮೆಂಟಲ್ ಎಬಿಲಿಟಿ ಕ್ವಶನ್ಗಳು ಬರ್ತಾ ಇದ್ವಿ. ಇತ್ತೀಚೆಗೆ ಜಾಸ್ತಿ ಕೇಳ್ತಾ ಇದ್ದಾರೆ. ಸೊ ನೀವು ಮೆಂಟಲ್ ಎಬಿಲಿಟಿ ಕ್ವಶನ್ನ ಸಾಲ್ವ್ ಮಾಡಬೇಕು ಅಂದಾಗ ಕ್ಯಾಲ್ಕುಲೇಷನ್ ಬರುತ್ತೆ. ಆ ಕ್ಯಾಲ್ಕುಲೇಷನ್ ಬಂದಾಗ ನೀವು ಪ್ರತಿಯೊಂದನ್ನು ಪ್ರತಿ ಸ್ಟೆಪ್ಪು ಮಾಡ್ಕೊಂಡು ಕೂತ್ಕೋಬಾರ್ದು, ಸರಿನಾ? ಪ್ರತಿ ಸ್ಟೆಪ್ಪು ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮು ಹೊರಟೋಗ್ಬಿಡುತ್ತೆ. ಸೊ ಅದಕ್ಕಾಗಿ ಕ್ಯಾಲ್ಕುಲೇಷನ್ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿತ್ತು ಅಂದರೆ ನಿಮಗೆ ಟೈಮ್ ಅನ್ನೋದು ಸೇವ್ ಆಗುತ್ತೆ. ಸೊ ಅದಕ್ಕಾಗಿ ಇವತ್ತು ನಾವು ಕ್ಯಾಲ್ಕುಲೇಷನ್ ಯಾವ ಥರ ಮಾಡೋದು, ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ ಗಾಯ್ಸ್. ಮೊದಲನೇದಾಗಿ ಗಾಯ್ಸ್, ನೀವು ಫಸ್ಟು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಅಂದರೆ ಮೊದಲನೇ ಪಾಯಿಂಟ್ ಏನು ಅಂತ ಅಂದರೆ ಮಗ್ಗಿ ಟೇಬಲ್ಸ್, ಇಂಗ್ಲೀಷಲ್ಲಿ ಟೇಬಲ್ಸ್ ಅಂತಾರೆ. ಸೊ ಮಗ್ಗಿನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಎಲ್ಲಿ ಗಂಟ ಅಂದರೆ 1 ರಿಂದ 25 ತನಕ, ಕಡಿಮೆ ಅಂದರೂ 25 ತನಕ ಕಲೀಲೇಬೇಕು. ಮಸ್ಟ್ ಆ್ಯಂಡ್ ಶುಡ್. ನಿಮಗೆ ಎಬಿಲಿಟಿ ಚೆನ್ನಾಗಿದೆ, ನಾನು 1 ರಿಂದ 30 ತನಕ ಕಲಿತೀನಿ ಅಂದರೆ ಇಟ್ಸ್ ಗುಡ್, ಸರಿನಾ? ಬಟ್ ಮಿನಿಮಮ್ ಎಷ್ಟು ಅಂದರೆ 1 ರಿಂದ 25 ತನಕ ಮಗ್ಗಿ ಗೊತ್ತಿರಲೇಬೇಕು ಗಾಯ್ಸ್. ಅರ್ಥ ಆಯ್ತಾ? ಸೊ ಮಗ್ಗಿನ ಮಾತ್ರ ನೀವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಡೈಲಿ ನಾನು ಯಾವ ಥರ ಮಾಡ್ತಿದ್ದೆ ಅಂದರೆ ಡೈಲಿ 1 ರಿಂದ 25 ತನಕ ಫಸ್ಟ್ ಒಂದು 5 to 10 ಡೇಸ್ ಪ್ರಾಕ್ಟೀಸ್ ಮಾಡಿದೆ, ಬರೆದು ಪ್ರಾಕ್ಟೀಸ್ ಮಾಡಿದೆ. ಬಟ್ ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ನನಗೆ ಏನಾಯಿತು, ಬರೆಯೋದೇನು ನೆಸೆಸಿಟಿ ಇರಲಿಲ್ಲ. ಸುಮ್ಮನೆ ಜಸ್ಟ್ ಮಕಪ್ ಮಾಡ್ತಾ ಇದ್ದೆ, ಡೈಲಿ ನೋಡೋದು. ಸೊ ನಾನು ಓದ್ತಾ ಇರೋ ಜಾಗದಲ್ಲಿ ರೂಮ್ನಲ್ಲಿ ಅದನ್ನ ಪೇಸ್ಟ್ ಮಾಡ್ತಾಯಿದ್ದೆ. ಪೇಸ್ಟ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಹೋಗಿದ್ದು ಬಂದಾಗ ಯಾವ ರೀತಿ ಸುಮ್ಮನೆ ಮನನ ಮಾಡ್ಕೋತಾ ಇರೋದು ಆ ಥರ ಮಾಡಿದೆ. 1 ರಿಂದ 25 ತನಕ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತು ಅಂದರೆ ಒಂದು ಮಂತಲ್ಲಿ, ವಿತಿನ್ 1 ಮಂತ್ ನೀವು ಈಸಿಯಾಗಿ ಮಗ್ಗಿನ ಹೇಳ್ತೀರಾ. ಇವನ್ ಮಧ್ಯದಲ್ಲಿ ಕೂಡ ಹೇಳಿದ್ರೆ ಈಗ 12 5 ಎಷ್ಟು 60. ಸೊ ಈ ಥರ 99s 171 ಈ ಥರ ಮಧ್ಯ ಕೇಳಿದ್ರೂ ಕೂಡ ನೀವು ಹೇಳುವ ರೀತಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ನಾನು ಹೇಳಿದ್ನಲ್ಲ, 1 ಮಂತ್ ನೀವು ಮಗ್ಗಿನ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮ್ಗೆ ಈಸಿಯಾಗಿ ಬರುತ್ತೆ. ಸೊ ಮಗ್ಗಿ ಟೇಬಲ್ಸು ಇಂಪಾರ್ಟೆಂಟು, ಸರಿನಾ? ಇದನ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟು ಎರಡನೇ ಪಾಯಿಂಟ್ ಯಾವುದು ಅಂದರೆ ಸ್ಕ್ವೇರ್ ರೂಟ್, ಕನ್ನಡದಲ್ಲಿ ವರ್ಗಮೂಲ, ಕ್ಯೂಬ್ ರೂಟ್, ಕನ್ನಡದಲ್ಲಿ ಘನಮೂಲ. ಸೊ ಸ್ಕ್ವೇರ್ ರೂಟ್ ವರ್ಗಮೂಲನ 1 ರಿಂದ 25 ತನಕ ನಿಮಗೆ ಗೊತ್ತಿರಲೇಬೇಕು. ಘನಮೂಲಕ್ಕೆ ಬಂದ್ರಿಂದ 1 ರಿಂದ 15 ತನಕ. ಕ್ಯೂಬ್ ರೂಟ್ಸು 1 ರಿಂದ 15 ತನಕ ಪ್ರಾಕ್ಟೀಸ್ ಮಾಡಿ. ಸ್ಕ್ವೇರ್ ರೂಟ್ಸು 1 ರಿಂದ 25 ತನಕ ಪ್ರಾಕ್ಟೀಸ್ ಮಾಡಿ. ಲಾಸ್ಟಲ್ಲಿ ಕ್ಲಾಸ್ ಆದಮೇಲೆ ನಾನು ಒಂದು ಟೇಬಲ್ ಕೊಡ್ತೀನಿ. ಸೊ ಮಗ್ಗಿದಾಗಿರ್ಬೋದು ಟೇಬಲ್ಸು, ಒಂದು ಟೇಬಲಲ್ಲಿ ಹೇಳ್ತೀನಿ. ಮಗ್ಗಿದೊಂದು ಟೇಬಲ್ಲು, ನೆಕ್ಸ್ಟು ಸ್ಕ್ವೇರ್ ರೂಟ್ದು ಒಂದು ಟೇಬಲ್ಸು, ಕ್ಯೂಬ್ ರೂಟ್ದು ಒಂದು ಟೇಬಲ್ಸು, ಸರಿನಾ? ಅವೆಲ್ಲ ನೀವು ಬರೆದು ನೀಟಾಗಿ ನೀವು ಯಾವ ಜಾಗದಲ್ಲಿ ಓದ್ತೀರ ಆ ಜಾಗದಲ್ಲಿ ಅದನ್ನ ಪೇಸ್ಟ್ ಮಾಡಿದ್ರೆ ಡೈಲಿ ಸುಮ್ಮನೆ ಕಣ್ಣಾಡಿಸ್ತಾ ಇದ್ರೆ ಸಾಕು. ನಿಮಗೆ ಮನನ ಮಾಡ್ಕೊತಾ ಇದ್ರೆ
ನಿಮ್ಗೆ ಈಸಿಯಾಗಿ ಬರುತ್ತೆ. ಸರಿನಾ? ಇವ್ಯಾವುದೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ಇವೆಲ್ಲ ಬೇಸಿಕ್ಕು, ಯಾರು ಹೇಳ್ಕೊಡೋಲ್ಲ ಬೇಸಿಕ್ನ. ಇವೆಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು. ಇವೆಲ್ಲ ನೀವು ಚಿಕ್ಕ ಸ್ಟೂಡೆಂಟ್ಸು 3ನೇ ಕ್ಲಾಸ್ 4ನೇ ಕ್ಲಾಸ್ 5ನೇ ಕ್ಲಾಸ್ 6 7ನೇ ಕ್ಲಾಸಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿರ್ತೀರ, ಬಟ್ ಮರ್ತೋಗಿರುತ್ತೆ ನಿಮಗೆ ಕಾಲೇಜ್ಗೆಲ್ಲ ಬಂದಮೇಲೆ. ಅದಕ್ಕೋಸ್ಕರ ಈಗ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಅಂದರೆ ಆವಾಗ ನೀವು ಮೆಂಟಲ್ ಎಬಿಲಿಟಿಗೆ ನೀವು ಈಸಿಯಾಗಿ ನಾನು ಸ್ಕೋರ್ ಮಾಡಬೇಕು ಅದರಲ್ಲಿ ಅಂತ ಅಂದ್ಕೊಂಡ್ರೆ ಈಸಿಯಾಗಿ ನಾವು ಕ್ರ್ಯಾಕ್ ಮಾಡಬೇಕು ಕ್ವಶನ್ಗಳ ಮೆಂಟಲ್ ಎಬಿಲಿಟಿ ಕ್ವಶನ್ ಅಂದರೆ ನೀವು ಇವೆಲ್ಲ ಬೇಸಿಕ್ಕು. ಸರಿನಾ? ಸ್ಕ್ವೇರ್ ರೂಟು, ಕ್ಯೂಬ್ ರೂಟ್ಸ್ ಇವೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು ಬಾಯಲ್ಲಿ. ಈಗ ಅಕಸ್ಮಾತು 15 ಕ್ಯೂಬ್ ಅಂದರೆ ಎಷ್ಟು? 225. ನೆಕ್ಸ್ಟು 10 ಕ್ಯೂಬ್ ಅಂದರೆ ಗೊತ್ತಿರಬೇಕು. 10 ಕ್ಯೂಬ್ 15 ಸ್ಕ್ವೇರ್ ಅಂದರೆ 225, ಸಾರಿ 10 ಸ್ಕ್ವೇರ್ ಅಂದರೆ ಎಷ್ಟು? 100 ಅಂತ ಗೊತ್ತಿರಬೇಕು. ನೆಕ್ಸ್ಟು 8 ಸ್ಕ್ವೇರ್ ಅಂದರೆ 64. ಈ ಥರ ಸ್ಕ್ವೇರ್ ಹೇಳಿದಾಗ ನೀವು ಪಟ್ಟಂತ ಹೇಳ್ಬೇಕು. ಅದೇ ರೀತಿ ಈಗ 17 ಸ್ಕ್ವೇರ್ ಅಂತ ಕೇಳಿದ್ರು 289 ಅಂತ ಅನ್ಬೇಕು. ನೆಕ್ಸ್ಟು 21 ಸ್ಕ್ವೇರ್ 441. ಈ ಥರ ಅಪ್ ಟು ಎಲ್ಲಿ ಗಂಟ ಅಂದರೆ 25 ತನಕ ನಿಮಗೆ ಸ್ಕ್ವೇರ್ ರೂಟು ಗೊತ್ತಿರಬೇಕು. ಅದೇ ರೀತಿ ಕ್ಯೂಬ್ ರೂಟು ಅಷ್ಟೇ. ಈಗ 5 ಕ್ಯೂಬ್ ಅಂದರೆ 125, 9 ಕ್ಯೂಬ್ ಅಂದರೆ 729. ಸರಿನಾ? ಈಗ 11 ಕ್ಯೂಬ್ ಅಂದರೆ 1331. ಈ ಥರ ನೀವು ಬಾಯಟ್ ಮಾಡಿದ್ರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತು ಅಂದರೆ ಎಕ್ಸಾಮಲ್ಲಿ ಯಾವುದಾದ್ರು ಒಂದು ಪ್ರಶ್ನೆಯಲ್ಲಿ ಈ ಥರ ಕ್ಯೂಬ್ ರೂಟ್ ಏನಾರು ಬಂತು ಅಂದರೆ ನೀವು ಆವಾಗ 11 × 11 × 11 ಈ ಕ್ಯಾಲ್ಕುಲೇಷನ್ ಮಾಡೋದು ತಪ್ಪುತ್ತೆ. ನಿಮ್ಗೆ ಗೊತ್ತಿರುತ್ತೆ 11 ಕ್ಯೂಬ್ಗೆ ಎಷ್ಟು ವ್ಯಾಲ್ಯೂ ಅಂತ. ಡೈರೆಕ್ಟಾಗಿ ನೀವು ಅದನ್ನ ಸಬ್ಮಿಟ್ ಮಾಡ್ಬೋದು. ಸರಿನಾ? ಡೈರೆಕ್ಟಾಗಿ ಹಾಕೋಬೋದು. ಅದಕ್ಕೋಸ್ಕರ ನಾನು ಹೇಳ್ತಿರೋದೇನು, ಈ ಥರ ಕ್ಯೂಬ್ ರೂಟು, ಸ್ಕ್ವೇರ್ ರೂಟು ಇವೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಒಂದು ಟೇಬಲ್ ಹೇಳ್ತೀನಿ, ಲಾಸ್ಟಲ್ಲಿ ಒಂದು ಟೇಬಲು, ಆ ಟೇಬಲ್ ಥರ ಬರ್ಕೊಂಡು ನೀವು ಪೇಸ್ಟ್ ಮಾಡಿಕೊಂಡ್ರೆ ನೀವು ಓದಿರೋವಂತಹ ಜಾಗದಲ್ಲಿ ಆರಾಮಾಗಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಬೋದು ಗೈಸ್. ಅರ್ಥ ಆಯ್ತಲ್ವಾ? ಹಾಂ, ಈಗ 3ನೇ ಪಾಯಿಂಟು ಗೈಸ್. 3ನೇದು ಯಾವುದು ಅಂದರೆ ಪರ್ಸೆಂಟೇಜಿಂದ ಫ್ರ್ಯಾಕ್ಷನ್. ನೆಕ್ಸ್ಟು ಫ್ರ್ಯಾಕ್ಷನಿಂದ ಪರ್ಸೆಂಟೇಜು. ಇದರಲ್ಲಿ 10 to 15 ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿರುತ್ತೆ. ಸರಿನಾ? ಇದರಲ್ಲಿ ನೀವು ಈಗ ಮೆಂಟಲ್ ಎಬಿಲಿಟಿಲಿ ರೀಸ್ನಿಂಗ್ ಅಂತ ಒಂದು ಪಾರ್ಟು, ನೆಕ್ಸ್ಟು ಆ್ಯಪ್ಟಿಟ್ಯೂಡ್, ಈ 2 ಪಾರ್ಟ್ ಬರುತ್ತೆ. ಈ ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಯಾವ್ದು ಬರುತ್ತೆ ಅಂದರೆ ಆ್ಯಪ್ಟಿಟ್ಯೂಡ್ ಪಾರ್ಟಲ್ಲಿ ಬರುತ್ತೆ. ನೀವು ಆ್ಯಪ್ಟಿಟ್ಯೂಡಲ್ಲಿ 50 to 60% ಪ್ರಾಬ್ಲಮ್ಸ್ನ ಈ ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತು ಅಂದರೆ ಈ 15 to 16 ಪ್ರಾಬ್ಲಮ್ಸ್ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಸರಿನಾ? ಅದಕ್ಕೋಸ್ಕರ ನಾನು ಇದೊಂದು ಚಾರ್ಟ್ ಕೊಡ್ತೀನಿ, ಪರ್ಸೆಂಟೇಜಿಂದ ಫ್ರ್ಯಾಕ್ಷನಿಂದ ಪರ್ಸೆಂಟೇಜು. ನನ್ನ ಕ್ಲಾಸ್ ನೀವು ನೋಡಿದರೆ ಅದರಲ್ಲಿ ಗೊತ್ತಿರುತ್ತೆ. ಪರ್ಸೆಂಟೇಜ್ ಕ್ಲಾಸಲ್ಲಿ ಪರ್ಸೆಂಟೇಜಿಂದ ಯಾವ ರೀತಿ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡೋದು, ಫ್ರ್ಯಾಕ್ಷನಿಂದ ಪರ್ಸೆಂಟೇಜ್ಗೆ ಯಾವ ರೀತಿ ಕನ್ವರ್ಟ್ ಮಾಡೋದು ಅನ್ನೋದ ಆ ವಿಡಿಯೋದಲ್ಲಿ ನೋಡಿ ಗೈಸ್, ಅರ್ಥ ಆಗುತ್ತೆ. ಸೊ ಇದು ಕೂಡ ಕಾನ್ಸ್ಟೆಂಟ್ ವ್ಯಾಲ್ಯೂ ಇರುತ್ತೆ. ಇದನ್ನು ಕೂಡ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಯಾವ ರೀತಿ ಪರ್ಸೆಂಟೇಜ್ಗೆ ಯಾವುದು ಮತ್ತು ಫ್ರ್ಯಾಕ್ಷನ್ಗೆ ಯಾವುದು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಸರಿನಾ? ಈಗ ನೆಕ್ಸ್ಟು ಅಡಿಷನ್, ಸಂಕಲನ ಯಾವ ರೀತಿ ಮಾಡೋದು, ಸಬ್ಟ್ರಾಕ್ಷನ್ ಕನ್ನಡದಲ್ಲಿ ವ್ಯವಕಲನ ಯಾವ ರೀತಿ ಮಾಡೋದು, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್, ಗುಣಾಕಾರ ಯಾವ ರೀತಿ ಮಾಡೋದು ಅಂತ ನಿಮಗೆ ಎಷ್ಟೋ ಜನ ಗೊತ್ತಿರುತ್ತೆ. ಈಗ ಟ್ರಿಕ್ಸ್ ಅನ್ನೋದಂತ ಇರುತ್ತೆ, ಸರ್ ಆ ಟ್ರಿಕ್ಸ್ ಮುಖಾಂತರ ಮಾಡಿದ್ರೆ ನಾವು ಪ್ರಾಕ್ಟೀಸ್ ಕಲಿಬೋದು ಬೇಗ ಅಂತ ಅನ್ಕೋಬೋದು. ಬಟ್ ಟ್ರಿಕ್ಸ್ ಅನ್ನೋದು ಏನು ಅಂದರೆ ನೀವು ಪ್ರಾಬ್ಲಮ್ನ ಎಷ್ಟು ಸಲ ಬರ್ದು ಪ್ರಾಕ್ಟೀಸ್ ಮಾಡ್ತೀರೋ, ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಗೊತ್ತಾಗಬೇಕು. ಈಗ ಎಕ್ಸಾಮಲ್ಲಿ ಕುಂತಿದ್ದೀರಾ, ಈಗ ನಾವು ಒಂದು ಹೊಸ ಟ್ರಿಕ್ಸ್ ಹೇಳ್ಕೊಟ್ಟಿರ್ತೀವಿ, ಆ ಟ್ರಿಕ್ಸ್ನ ನಾನು ಎಕ್ಸಾಮಲ್ಲಿ ಕೂತ್ಕೊಂಡು ಅಪ್ಲೈ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನೀವು ನಿಮ್ಮ ಮೆಥಡಲ್ಲೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಅದೇ ನಿಮಗೆ ಟ್ರಿಕ್ಸ್ ಆಗುತ್ತೆ. ಸರಿನಾ? ಈಗ ಹೊಸ ಟ್ರಿಕ್ಸು ನಾವು ಮಾಡ್ತೀವಿ ಎಕ್ಸಾಮಲ್ಲಿ, ನಾನು ಕೂತ್ಕೊಂಡು ಆ ಟ್ರಿಕ್ಸ್ ಅಪ್ಲೈ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಜ್ಞಾಪಕ ಬರಲ್ಲ. ಸೊ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಮೆಥಡಲ್ಲೇ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ, ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡಿದಾಗ 3 ಸ್ಟೆಪ್ಸ್ ತೊಗೊತೀರಾ. ಸರಿನಾ? ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ 2 ಸ್ಟೆಪ್ಸಿಗೆ ಬರ್ತೀರಾ. ಆಮೇಲೆ ಒಂದೇ
ಒಂದೇ ಸ್ಟೆಪ್ಪಲ್ಲಿ ನೀವು ಆನ್ಸರ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀರಾ. ಅದಕ್ಕೋಸ್ಕರ ನಾನೇನು ಹೇಳ್ತಾ ಇರೋದು, ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಬರ್ದು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ನಿಮ್ಮ ಮೆಥಡಲ್ಲೇ ಪ್ರಾಕ್ಟೀಸ್ ಮಾಡಿ, ಸರಿನಾ? ನೀವು ಯಾವ ರೀತಿ ಅರ್ಥ ಮಾಡ್ಕೊಂಡಿರ್ತೀರ ಅದೇ ಮೆಥಡಲ್ಲೇ ಪ್ರಾಕ್ಟೀಸ್ ಮಾಡಿದ್ರೆ ಸರಿನಾ, ಅವಾಗ ನಿಮಗೆ ಈಸಿಯಾಗಿ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು ಗಾಯ್ಸ್, ಸರಿನಾ? ನಿಮ್ಮ ಮೆಥಡಲ್ಲೇ ಮಾಡಿ, ಬಟ್ ನಿಮ್ಮ ಮೆಥಡು ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದು ನಾನು ಸ್ವಲ್ಪ ಹೇಳ್ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ಲು ಅಡಿಷನ್ ಬಂತು ಅಂದರೆ ಈಗ ನಿಮಗೆ ಗೊತ್ತಿರಬೇಕು, 1ರಿಂದ 10 ಅಂದರೆ 1ರಿಂದ 10 ತನಕ ನಿಮಗೆ 1 ಡಿಜಿಟಿಂದ 1 ಡಿಜಿಟ್ಗೆ ಈಗ 5 + 6 ಎಷ್ಟು, 6 + 8 ಎಷ್ಟು, 9 + 9 ಎಷ್ಟು, ಈ ರೀತಿ 1 to 1 ಡಿಜಿಟ್ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು, ಸರಿನಾ? ಈಗ 9 + 8 ಎಷ್ಟು, ಈ ಥರ 1 to 1 ಡಿಜಿಟು. 9 + 8 ಎಷ್ಟು, 17 ಅಂತ ಹೇಳ್ತೀರಾ. ನೆಕ್ಸ್ಟು 8 + 6 14 ಅಂತ ಹೇಳ್ತೀರಾ. 9 + 9 18 ಅಂತ ಹೇಳ್ತೀರಾ. 5 + 6 11 ಅಂತ ಹೇಳ್ತೀರಾ, 11. ಅರ್ಥ ಆಯ್ತಲ್ವಾ? ಸೊ ಸಿಂಗಲ್ ಡಿಜಿಟ್ಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸಿಂಗಲ್ ಡಿಜಿಟ್ಗೆ ಪ್ರಾಕ್ಟೀಸ್ ಮಾಡಿದ್ರೆ ಈವನ್ ಡಬಲ್ ಡಿಜಿಟ್, ಟ್ರಿಬಲ್ ಡಿಜಿಟ್ ಕೂಡ ಈಸಿಯಾಗಿ ನೀವು ಅಡಿಷನ್ನ ಮಾಡ್ಕೋಬೋದು. ಅರ್ಥ ಆಯ್ತಲ್ವಾ? ಸೊ ಸಿಂಗಲ್ ಡಿಜಿಟ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು, ಸರಿನಾ? ನೆಕ್ಸ್ಟ್ ಸಿಂಗಲ್ ಡಿಜಿಟ್ ಪ್ರಾಕ್ಟೀಸ್ ಮಾಡಿದ್ರಿಗೆ ಡಬಲ್ ಡಿಜಿಟ್ ಅಂದರೆ 18 + 12 ಎಷ್ಟು, 30 ಆಯಿತು, ಸರಿನಾ? ನೆಕ್ಸ್ಟು 22 + 14 ಎಷ್ಟಾಯ್ತದೆ, 36 ಅಲ್ವಾ? 22 + 14. ಸರ್, ಈ ಥರ ಯಾವ ಥರ ಪ್ರಾಕ್ಟೀಸು ಮಾಡೋದು ಅಂತ ಅಂದರೆ ನೋಡಿ, ನೀವು ಯಾವುದೇ ಎಕ್ಸಾಮಲ್ಲಿ ಯಾವುದೇ ರೀತಿಯಾದಂಥ ಕ್ಯಾಲ್ಕುಲೇಷನ್ ಇದ್ದಾಗ ಸ್ಪ್ಲಿಟ್ ಮಾಡ್ಕೋಬೇಕು, ಸರಿನಾ? ಸ್ಪ್ಲಿಟ್ ಮಾಡಿಕೊಂಡ್ರೆ ಕ್ವಶನ್ನ ಈಸಿಯಾಗಿ ನೀವು ಕ್ರ್ಯಾಕ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಇಲ್ಲೇ ತೊಗೊಂಡು 22 + 14 ಅಂತ ಅಂದ್ರಿ. ಸೊ 22 + 14 ಅಂದರೆ ನಿಮಗೆ ಗೊತ್ತು, 20 + 10 ಎಷ್ಟು, 30 ಆಗುತ್ತೆ. ನೆಕ್ಸ್ಟು 4 + 2 ಎಷ್ಟು, 6 ಆಯಿತು. ಸೊ ಎಷ್ಟಾಯಿತು, 36. ಈ ಥರ ಸ್ಪ್ಲಿಟ್ ಮಾಡ್ಕೋಬೇಕು. ಸರ್, ಇದೇನು ದೊಡ್ಡ ಇದೆಯಲ್ವಾ ಸ್ಟೆಪ್ಸು ಅಂತ ಅಂದರೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತು ಸ್ಪ್ಲಿಟ್ ಮೆಥಡಲ್ಲಿ ಅಂದರೆ ಈಗ ಮನಸ್ಸಲ್ಲೇ ಕೂಡ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ 88 + 16 ಎಷ್ಟು ಅಂತ ಕೇಳ್ತಾರೆ. ಆವಾಗ ನಿಮ್ಗೆ ಹೆಂಗೆ 88 ಈಗ ಒಂದೊಂದಾಗಿ ಹಂಗೆ ಮಾಡೋಂಗಿಲ್ಲ. ಫಸ್ಟು ಸ್ಪ್ಲಿಟ್ ಮಾಡ್ಕೊಬೋಣ. ನಿಮ್ಗೆ 80 ಗೊತ್ತು, ನೆಕ್ಸ್ಟು 10 ಗೊತ್ತು, ಸರಿನಾ? 80 + 10 ಎಷ್ಟಾಯಿತು, 90 ಆಯಿತು. ಇಲ್ಲಿ ಎಷ್ಟು, 8. ಈಗ ಸಿಂಗಲ್ ಡಿಜಿಟ್ ಬಂತು. 8 + 6 ಎಷ್ಟಾಗುತ್ತೆ, ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದೀನಿ. 8 + 6 ಎಷ್ಟು, 14 ಅಲ್ವಾ? ಸೊ 14 ಆಯಿತು. 90 + 14 ನಿಮ್ಗೆ ಗೊತ್ತು ಎಷ್ಟು, 104. ಈ ಥರ ಸ್ಪ್ಲಿಟ್ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಸರ್ ಇದೇನು ಇಷ್ಟುದ್ದ ಲೆಂತಿ ಆಯ್ತಲ್ಲ ಸರ್ ಇದು, ಈ ಥರ ಮಾಡಿದ್ರೆ ಅಂತ ಅನ್ನಿಸ್ಬೋದು. ಬಟ್ ನಾನು ಹೇಳ್ತಾ ಇರೋದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಈ ರೀತಿ ಸ್ಪ್ಲಿಟ್ ಮಾಡ್ಕೊಳ್ಳಿ. ಈ ರೀತಿ ಸ್ಪ್ಲಿಟ್ ಮಾಡ್ತಾ ನಿಮ್ಗೆ ಏನಾಗುತ್ತೆ, ಒಂದೇ ಸ್ಟೆಪ್ಪಲ್ಲಿ ಕೂಡ ಆನ್ಸರ್ ಗೊತ್ತಾಗ್ಬಿಡುತ್ತೆ ವಿತೌಟ್ ಪೆನ್ ಆ್ಯಂಡ್ ಪೇಪರ್ ಅಲ್ವಾ? ಸೊ ಅದಕ್ಕಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಆದಂಥ ಹೊಸ ಟ್ರಿಕ್ಸ್ ಕೂಡ ನಿಮಗೆ ಗೊತ್ತಾಗುತ್ತೆ, ಸರಿನಾ? ಯಾವ ರೀತಿ ಅಂದರೆ ಒಟ್ಟು ಸ್ಪ್ಲಿಟ್ ಮಾಡ್ಕೋಬೇಕು. ನೀವು ಎಕ್ಸಾಮಲ್ಲಿ ಕ್ವಶನ್ಗಳು ಕೊಟ್ಟಾಗಲೂ ಕೂಡ ನೀವು ಸ್ಪ್ಲಿಟ್ ಮಾಡ್ಕೊಂಡು ಮಾಡಿದ್ರೇ ಕೂಡ ನಿಮ್ಗೆ ಈಸಿಯಾಗಿ ಆನ್ಸರ್ ಫೈಂಡ್ ಔಟ್ ಆಗುತ್ತೆ. ಸಬ್ಟ್ರಾಕ್ಷನ್, ವ್ಯವಕಲನ, ಸಬ್ಟ್ರಾಕ್ಷನ್, ಅದರಲ್ಲೂ ಕೂಡ ಏನು ಮಾಡ್ಕೋಬೇಕು, ಸ್ಪ್ಲಿಟ್ ಮಾಡ್ಕೊಬೇಕು, ಸರಿನಾ? ಈಗ 18 - 12 ಅಂತ ಕೇಳ್ತಾರೆ. ನಾವು ಫಸ್ಟ್ ಏನು ಮಾಡ್ತೀವಿ, 1 ಡಿಜಿಟ್ 1 to 10 ಇದ್ರ ಡಿಜಿಟ್ ಗೊತ್ತಿರಬೇಕು. 5 - 2 ಎಷ್ಟು, 3. 6 - 4 ಎಷ್ಟು, 2. 9 - 5 ಎಷ್ಟು, 4. ಈ ಥರ ಸಿಂಗಲ್ ಡಿಜಿಟ್ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತು ಅಂದರೆ ಡಬಲ್ ಡಿಜಿಟ್ ಮತ್ತು ತ್ರಿಬಲ್ ಡಿಜಿಟ್ ಕೊಟ್ಟಾಗಲೂ ಕೂಡ ಈಸಿಯಾಗಿ ನೀವು ಮೈನಸ್ ಮಾಡ್ಕೋಬೋದು. ಈಗ 18 - 12 ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಏನು ಅನ್ನಿಸ್ತದೆ, ಈಗ ಫಸ್ಟ್ ಇದನ್ನ ಏನು ಮಾಡ್ಕೋತೀವಿ, 18 - 10 ಮಾಡ್ಕೊಳ್ಳಿ. ಸ್ಪ್ಲಿಟ್ ಮಾಡ್ಕೊಂಡೆ 12ನ ಏನು ಮಾಡ್ಕೋತೀವಿ, 10 + 2. 18 - 10 ಅಂದರೆ ಎಷ್ಟು, ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಈಸಿ ಮಾಡ್ಕೊಳ್ಳೋಕ್ಕೋಸ್ಕರ 18ರಲ್ಲಿ 10 ಹೋದರೆ 8 ಉಳ್ಕೊತು, ಸರಿನಾ? ಈ 8ನ ನೆಕ್ಸ್ಟ್ ಏನು ಮಾಡ್ತೀವಿ, 2ರಲ್ಲಿ ಮೈನಸ್ ಮಾಡಿ, 6 ಅಲ್ವಾ? ಸೊ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂದರೆ ಸ್ಪ್ಲಿಟ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಈಸಿಯಾಗಿ ನೀವು ಸ್ಪ್ಲಿಟ್ ಮಾಡಿಕೊಂಡ್ರೆ ಈಸಿಯಾಗಿ ನೀವು ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಅರ್ಥ ಆಯ್ತಲ್ವಾ?
ಮಲ್ಟಿಪ್ಲಿಕೇಷನಲ್ಲೂ ಕೂಡ ಗುಣಾಕಾರ, ಅದರಲ್ಲೂ ಕೂಡ ಸ್ಪ್ಲಿಟ್ ಮಾಡ್ಕೊಳ್ಬೋದು. ಈಗ ಫಾರ್ ಎಕ್ಸಾಂಪಲ್ಲು 18 × 12 ಹಿಂಗೆ ಕೇಳಿದ್ರು, ಆವಾಗ ನಿಮ್ಗೇನು ಅನ್ನಿಸ್ತದೆ? 18 × 12 ಆವಾಗ ನೀವು 2, 8 ಆ ಥರ ಮಾಡೋಂಗಿಲ್ಲ. 18 ಹಂಗೆ ಇಟ್ಕೊಳ್ಳಿ. ನೆಕ್ಸ್ಟ್ 12ನ ನಾವು 10 + 2 ಅಂತ ಮಾಡ್ಕೋಬೋದಲ್ವಾ? ಅರ್ಥ ಆಯ್ತಲ್ವಾ? ಈ 12ನ 10 + 2 ಮಾಡ್ಕೋಬೋದು. ಈಸಿಯಾಗಿ ನೋಡಿ, ಈಗ ಗೊತ್ತಾಗುತ್ತೆ. 18 ಹತ್ತಲಿ 180. ಅದಕ್ಕೋಸ್ಕರ ನಾನು ಏನು ಹೇಳ್ತಿದ್ದೇನೋ, ಮಗ್ಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. 18 ಮಗ್ಗಿ ಗೊತ್ತಾಯಿತು ಅಂದರೆ ಮಾಡ್ಬೋದು. 18 ಹತ್ತಲಿ 180. ನೆಕ್ಸ್ಟು 18 2 36. ಈಗ ನೋಡಿ 180 36, 180 + 30 ಎಷ್ಟು? ಈಗಲೂ ನೋಡಿ ಸಿಂಗಲ್ ಡಿಜಿಟ್ ಗೊತ್ತಿದ್ರೆ 18 + 3 21 ಅಲ್ವಾ? ಸೊ 180 + 30 210. ನೆಕ್ಸ್ಟ್ ಎಷ್ಟು? 6 ಉಳ್ಕತ್ತು +6. ಟೋಟಲ್ ಎಷ್ಟಾಯಿತು? 216. ಅರ್ಥ ಆಯ್ತಾ ಅಲ್ವಾ? ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಮಲ್ಟಿಪ್ಲಿಕೇಷನಲ್ಲೂ ಕೂಡ ಸ್ಪ್ಲಿಟ್ ಮಾಡ್ಕೊಬೇಕು. ಅದೇ ರೀತಿ ಈಗ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಈಗ 78 × 16 ಅಂತ ಅಂದ್ಕೊಳ್ಳೋಣ, ಸರಿನಾ? 78 × 16. ಸೊ ಈ ಥರ ಬಂದಾಗ ಯಾವ ರೀತಿ ಮಾಡೋದು ಅಂದರೆ, ಈ ಥರ 78 16 ಬಂದಾಗ ಯಾವ ಥರ ಮಾಡೋದು? 78 × 16 ನಾವು 10 + 6 ಅಂತ ಮಾಡ್ಕೋಬೋದು. 78 × 10 ಅಂದರೆ 780. 6ರಿಂದ 78 ಮಾಡಿ. 8 6 48, 4 6 6 42, 42 4 46. ಸೊ 8 8 6 ಎಷ್ಟು? 14 4 ದಶಕ 1, 8 4 12. ಸೊ ಆನ್ಸರ್ ಇಸ್ 1248. ಈ ರೀತಿ ಸ್ಪ್ಲಿಟ್ ಮಾಡಿಕೊಂಡ್ರೆ ನೀವು ಈ ಸ್ಟೆಪ್ಪು ಕೂಡ ಅವಾಯ್ಡ್ ಮಾಡ್ಬೋದು, ಡೈರೆಕ್ಟಾಗಿ ಈ ಸ್ಟೆಪ್ಗೆ ಹೋಗ್ಬೋದು, ಸರಿನಾ? ನಾನೇನು ನಿಮ್ಗೆ ಗೊತ್ತಾಗಲಿ ಅಂದ್ಬಿಟ್ಟು ಇವೆರಡು ಸ್ಟೆಪ್ ಮಾಡಿದೆ. ಸೊ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತು ಅಂದರೆ ಇವೆರಡು ಸ್ಟೆಪ್ನ ನೀವು ಅವಾಯ್ಡ್ ಮಾಡಿ. ನೆಕ್ಸ್ಟು ಆನ್ಸರ್, ಡೈರೆಕ್ಟ್ ಆನ್ಸರ್ ಅಲ್ಲಿಗೆ ಕೂಡ ನೀವು ಮಾಡ್ಕೋಬೋದು. ಅದಕ್ಕಾಗಿ ನೀವು ಚೆನ್ನಾಗಿ 2 × 2, 2 × 3 ಪ್ರಾಕ್ಟೀಸ್ ಮಾಡಬೇಕು. ಚೆನ್ನಾಗಿ ಒಂದು ಡೈಲಿ 1ರಿಂದ ಒಂದು 5 ಲೆಕ್ಕನಾದರೂ ನೀವು ಪ್ರಾಕ್ಟೀಸ್ ಮಾಡಬೇಕು. ಒಂದು 5 ಲೆಕ್ಕ ಅಡಿಷನ್ನು, 5 ಲೆಕ್ಕ ಸಬ್ಟ್ರಾಕ್ಷನ್ನು, 5 ಲೆಕ್ಕ ಮಲ್ಟಿಪ್ಲಿಕೇಷನ್ನು, 5 ಲೆಕ್ಕ ಡಿವಿಷನ್ನು, ಸರಿನಾ? ಡೈಲಿ ಒಂದು 5 ಲೆಕ್ಕ ಅಂದರೆ ಇದಕ್ಕೊಂದು 5 ನಿಮಿಷ, ಇದಕ್ಕೊಂದು 5 ನಿಮಿಷ, 5 ನಿಮಿಷನೂ ಆಗೋಲ್ಲ. ಇದಕ್ಕೊಂದು 3, ಇದಕ್ಕೊಂದು 3 ನಿಮಿಷ, ಇದಕ್ಕೊಂದು 3 ನಿಮಿಷ, ಇದಕ್ಕೊಂದು 3 ನಿಮಿಷ. ಟೋಟಲು 12 ಮಿನಿಟ್ಸ್, 12 to 15 ಮಿನಿಟ್ಸ್ ಡೈಲಿ ಇದಕ್ಕೆ ಪ್ರಾಕ್ಟೀಸಿಗೆ ನೀವು ಟೈಮ್ ಕೊಟ್ಟು ಅಂದರೆ ಎಕ್ಸಾಮಲ್ಲೂ ಕೂಡ ನಿಮಗೆ ಎಷ್ಟು ನೀವು ಚೆನ್ನಾಗಿ ಟೈಮ್ ಕೊಟ್ಟು ಇದನ್ನ ಕಲಿತೀರಾ ಅಂದರೆ ಎಕ್ಸಾಮಲ್ಲೂ ನಿಮ್ಗೆ ಅಷ್ಟೇ ಟೈಮು ಸೇವ್ ಆಗುತ್ತೆ, ಸರಿ ಅಲ್ವಾ? ಸೊ ಅದಕ್ಕೋಸ್ಕರ ಇವತ್ತಿನಿಂದ ಫ್ರಮ್ ಟುಡೇ ಇವತ್ತಿಂದನೇ ಕೂಡ ಸ್ಟಾರ್ಟ್ ಮಾಡಿ. ನಾನು ಏನೇನು ಹೇಳಿದೆ ಅವೆಲ್ಲನೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆದಷ್ಟು ಏನು ಮಾಡಿ, ಮ್ಯಾಥ್ಸ್ ಅನ್ನೋದು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಪೆನ್ ಆ್ಯಂಡ್ ಪೇಪರ್ ಚೆನ್ನಾಗಿ ಬರೆದು ಎಕ್ಸಾಮ್ ಪ್ರಾಕ್ಟೀಸ್ ಮಾಡಬೇಕು. ಡೈಲಿ ಮಕಪ್ ಮಾಡೋಕ್ಕಾಗಲ್ಲ ಅದು, ಸರಿನಾ? ಚೆನ್ನಾಗಿ ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ತಲೆ ಒಳಗಡೆ ಹೋಗುತ್ತೆ. ಅದಕ್ಕೋಸ್ಕರ ನೀವು ಪೆನ್ ಆ್ಯಂಡ್ ಪೇಪರ್ ತಗೊಂಡು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ಸರಿನಾ? ಫಸ್ಟ್ ಒಂದು 15 ಡೇಸ್ ಎಲ್ಲನೂ ಬರೀರಿ, ಸರಿನಾ? ಬಿಡ್ದಂಗೆ ಡೈಲಿ. ಅದಾದಮೇಲೆ ನೀವು ಜಸ್ಟ್ ಅದ್ರ ಕಡೆ ಒಂದು ನೋಡ್ಕೊಂಡು ಫಸ್ಟ್ ಮಾಡಿದ್ರೆ ನಿಮ್ಗೆ 15ರಿಂದ 20 to 30 ಮಿನಿಟ್ಸು ತಗೊಳುತ್ತೆ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ 5 to 6 ಮಿನಿಟ್ಸಲ್ಲಿ ನೀವೆಲ್ಲನೂ ಕವರ್ ಮಾಡ್ತೀರಾ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಟೈಮ್ ಕಡಿಮೆ ತಗೊಳ್ತದೆ. ಫಸ್ಟ್ ಆದರೆ ಟೈಮ್ ಜಾಸ್ತಿ ಆಗುತ್ತೆ. ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಟೈಮ್ ಆಟೋಮೆಟಿಕ್ಕಾಗಿ ಕಡಿಮೆ, 5ರಿಂದ 10 ನಿಮಿಷದೊಳಗಡೆ ನೀವೆಲ್ಲನೂ ರಿವೈಸ್ ಮಾಡ್ಬೋದು, ಸರಿನಾ? ಈ ರೀತಿ ನೀವು ಕ್ಯಾಲ್ಕುಲೇಷನ್ ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೋಬೇಕು. ಅದು ಬಿಟ್ಟು ನಾವು ಎಕ್ಸಾಮ್ ಟೈಮಲ್ಲಿ ಮಾತ್ರ ಮಾಡ್ತೀವಿ, ಅಲ್ಲಿ ಕೂತ್ಕೊಂಡಾಗ ಮಲ್ಟಿಪ್ಲಿಕೇಷನ್ನು, ಅಡಿಷನ್ನು, ಡಿವಿಷನ್ನು, ಸಬ್ಟ್ರಾಕ್ಷನ್ನು ಅವೆಲ್ಲ ಮಾಡ್ತೀವಿ ಅಂದರೆ ಸುಮ್ಮನೆ ಟೈಮ್ ಎಲ್ಲ ಕನ್ಸ್ಯೂಮ್ ಆಗುತ್ತೆ. ಅದಕ್ಕೋಸ್ಕರ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದು ಅಂದರೆ ನೀವು ಈಸಿಯಾಗಿ ಕ್ಯಾಲ್ಕುಲೇಷನ್ ಪಾರ್ಟಲ್ಲಿ ಟೈಮ್ನ ಉಳಿಸ್ಬೋದು. ನೆಕ್ಸ್ಟ್ ಡಿವಿಷನ್, ಭಾಗಾಕಾರ ಯಾವ ರೀತಿ ಭಾಗಾಕಾರ ಮಾಡೋದು ಅಂತ ಅಂದರೆ ಫಸ್ಟು ನಾನು ನಿಮ್ಗೊಂದು ಕ್ಲಾಸ್ ತೊಗೋತೀನಿ. ಯಾವ ರೀತಿ ಅಂದರೆ ಡಿವಿಸಿಬಿಲಿಟಿ ರೂಲ್ ಗೊತ್ತಾಯಿತು ಅಂದರೆ ಈಸಿಯಾಗಿ ನಾವು ಡಿವಿಸಿಬಲ್ ಅಂದರೆ ಭಾಗಾಕಾರನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಲು
575 ಈ ನಂಬರು ಯಾವುದರಿಂದ ಭಾಗ ಆಗುತ್ತೆ ಅಂದರೆ ಈಸಿಯಾಗಿ ಹೇಳ್ಬೋದು ನಾವು 5ರಿಂದ ಭಾಗ ಆಗುತ್ತೆ. ಯಾವ ರೀತಿ ಹೆಂಗೆ 5ರಿಂದ ಭಾಗ ಆಗುತ್ತೆ ಅಂತ ಹೇಳಿದ್ರೆ ನಮಗೆ ಡಿವಿಸಿಬಲ್ ರೂಟು ಗೊತ್ತಿದ್ರೆ 5ರಿಂದ ಭಾಗ ಆಗುತ್ತೆ ಅಂದರೆ 28. ಇದು ಯಾವರಿಂದ ಭಾಗ ಆಗುತ್ತೆ ಅಂದರೆ ನಮಗೆ ಗೊತ್ತಿರುತ್ತೆ. 2ರಿಂದ ಭಾಗ ಆಗುತ್ತೆ. ನೆಕ್ಸ್ಟ್ 14ಇಂದನೂ ಕೂಡ ಭಾಗ ಆಗುತ್ತೆ, ಬಟ್ 2ಇಂದ ಇದು ಪೂರ್ತಿಯಾಗಿ ಹೋಗುವಂಥದ್ದು 2ಇಂದ ಭಾಗ ಆಯಿತು. ಸೊ 14ಇಂದ ಭಾಗ ಆಯಿತು. 14 ಯಾವುದರಿಂದ ಭಾಗ ಆಗುತ್ತೆ? 7ರಿಂದ. ಅದು ಬಿಟ್ಟರೆ 2ರಿಂದ. ಸರಿ ಅಲ್ವಾ? ಸೊ ನಮಗೆ ಈ ನಂಬರ್ ಕೊಟ್ಟಿದ್ದಕ್ಕೆ ಯಾವ್ಯಾವ ನಂಬರಿಂದ ಭಾಗ ಆಗುತ್ತೆ ಅನ್ನೋದು ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಯಾವ ರೀತಿ, ಯಾವ ರೂಲ್ಸ್ ಗೊತ್ತಾದಾಗ ಅಂದರೆ ಡಿವಿಸಿಬಲ್ ರೂಟು ಗೊತ್ತಾದಾಗ. ಸೊ ಅದಕ್ಕೋಗಿ ಡಿವಿಸಿಬಿಲಿಟಿ ರೂಲು ಇಂಪಾರ್ಟೆಂಟು. ನಾನು ಈ ಡಿವಿಸಿಬಿಲಿಟಿ ರೂಲ್ನೇ ಒಂದು ಕ್ಲಾಸ್ ಮಾಡ್ತೀನಿ, ವಿಡಿಯೋ ಒಂದು ಬಿಡ್ತೀನಿ. ಸರಿನಾ ಗಾಯ್ಸ್? ಆವಾಗ ನಿಮಗೆ ಏನಿದು ಡಿವಿಸಿಬಿಲಿಟಿ ರೂಲ್ ಅಂದರೆ ಗೊತ್ತಾಗುತ್ತೆ. ಈ ಡಿವಿಸಿಬಿಲಿಟಿ ರೂಲ್ ಕಲ್ತ್ಕೊಂಡ್ರೆ ಈಸಿಯಾಗಿ ನಾವು ಭಾಗಾಕಾರ ಲೆಕ್ಕನ ಮಾಡ್ಬೋದು. ಇದರ ಜೊತೆಯಲ್ಲೇ ನೀವು ಇನ್ನೇನು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಆಲ್ಜಿಬ್ರಾ, ಕನ್ನಡದಲ್ಲಿ ಬೀಜಗಣಿತ. ಸರಿ, ಇದರಲ್ಲಿ ಫಾರ್ಮುಲಾಸ್ ಬರುತ್ತೆ. ಆ ಫಾರ್ಮುಲಾ ಇಂಪಾರ್ಟೆಂಟ್. ಸರಿನಾ? ಬೀಜಗಣಿತದಲ್ಲಿ ಫಾರ್ಮುಲಾ. ಆಮೇಲೆ ಜಮಿಟ್ರಿ, ರೇಖಾಗಣಿತ, ಇದರಲ್ಲೂ ಕೂಡ ಫಾರ್ಮುಲಾಸ್ ಇದೆ. ಆ ಫಾರ್ಮುಲಾನ ಡೈಲಿ ನೀವು ಪ್ರಾಕ್ಟೀಸ್ ಮಾಡಬೇಕು. ಸರಿನಾ? ಫಾರ್ಮುಲಾ ಯಾವ್ದ್ಯಾವುದು, ಈಗ ಫಾರ್ಮುಲಾ ಕ್ಲಾಸ್ನೇ ಒಂದು ಕ್ಲಾಸ್ನ ನಾನು ವಿಡಿಯೋ ಮಾಡ್ತೀನಿ. ಫಾರ್ಮುಲಾಸ್ ಅಂತಲೇ ಗಣಿತದಲ್ಲಿ ಯಾವ ರೀತಿಯಾದಂಥ ಫಾರ್ಮುಲಾಸ್ಗಳು ಬರ್ತದೆ, ಜಮಿಟ್ರಿಲಿ ಯಾವುದು, ಆಲ್ಜಿಬ್ರಾದಲ್ಲಿ ಯಾವುದು, ಆ್ಯಪ್ಟಿಟ್ಯೂಡಲ್ಲೇ ಯಾವ ರೀತಿ ಪ್ರಾಬ್ಲಮ್ ಬರುತ್ತೆ. ಈಗ ಕಾಂಪೌಂಡ್ ಇಂಟ್ರೆಸ್ಟು, ಸಿಂಪಲ್ ಇಂಟ್ರೆಸ್ಟು, ಈ ಥರ ಫಾರ್ಮುಲಾಸ್ಗಳು ಬರುತ್ತೆ. ಅದನ್ನೇ ಒಂದು ಕ್ಲಾಸ್ ಮಾಡ್ತೀನಿ. ನೀವು ಚೆನ್ನಾಗಿ ಅದನ್ನು ಬರ್ದು ಪ್ರಾಕ್ಟೀಸ್ ಮಾಡಿ. ಫಾರ್ಮುಲಾಸ್ಗಳನ್ನೂ ಕೂಡ ಇಂಪಾರ್ಟೆಂಟು. ಫಾರ್ಮುಲಾಸ್ ಯಾವುದೇ ಕಾರಣಕ್ಕೂ ಮರೆಯಂಗಿಲ್ಲ. ಅದಕ್ಕೋಸ್ಕರ ಆಲ್ಜಿಬ್ರಾ ಫಾರ್ಮುಲಾ ಆಗಿರ್ಬೋದು, ಜಮಿಟ್ರಿ ಫಾರ್ಮುಲಾ, ಇವೆಲ್ಲ ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು. ಸರಿನಾ? ಐ ಹೋಪ್ ಈ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಆ್ಯಂಡ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಯಾವುದೇ ರೀತಿಯಾದಂತಹ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನೀವು ಎಷ್ಟು ಕಮೆಂಟ್ ಮಾಡ್ತೀರೋ ನಮಗೆ ಅಷ್ಟು ಒಳ್ಳೆಯದು. ನಿಮ್ಗೆ ಯಾವ ರೀತಿ ಡೌಟ್ ಇದೆ ಅಂತ ಕೇಳಿ ನಾವು ಆದಷ್ಟು ಡೌಟ್ನ ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.